ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಆಗೋಯಿತು, ಯಾಕೆಂದರೆ ನಾವು ಊರಿಗೆ ಬಂದು ಕೂಡ ಅಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾಡಿದ ವ್ಲಾಗ್ಗಳೆಲ್ಲ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕಲ್ಲ, ಹಾಗೆ ಇನ್ನು ಇವತ್ತು ಹೊರಡೋಣ ಅಂತ ಪ್ಲ್ಯಾನ್ ಆಯಿತು. ಇನ್ನು ಇರಬೇಕು ಅನ್ನೋದು ಇತ್ತು, ಯಾಕೆಂದರೆ ದರ್ಶನ್ ಮದುವೆ ಫಿಕ್ಸ್ ಆಗಿತ್ತಲ್ವ. ಅಂದರೆ ಹುಡುಗಿ ಮನೆಗೆ ಹೋಗಿ ಅದೇನೋ ಶಾಸ್ತ್ರಗಳು ಶುರು ಆಗ್ತಾವಲ್ಲ, ಹುಡುಗಿಗೆ ಹೂ ಮುಡಿಸ್ಬರೋದು ಆ ಥರ ಎಲ್ಲ ಶಾಸ್ತ್ರಗಳು ಅಂತ. ಆದರೆ ನಾವು ಇಲ್ಲೇ ಒಂದು 5-6 ದಿನ ಇದ್ದಿದ್ದರಿಂದ ನಮಗೂ ಬೇರೆ ಥರ ಕೆಲಸಗಳೆಲ್ಲ ಬೆಂಗಳೂರಿನಲ್ಲಿದ್ವು. ಆದ್ದರಿಂದ ಮತ್ತು ಚಾಂದಿನಿನೂ ಕೂಡ ಅಷ್ಟೇನೆ, ಅವಳಿಗೂ ವರ್ಕ್ ಇತ್ತು ಪಾಪ. ಅವಳು ಇಷ್ಟು ದಿನ ಉಳಿದಿದೆ ಹೆಚ್ಚು. ಇನ್ನು ಶಿಲ್ಪ ಬಂದು ಅವಳ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋ ಥರ ಇದ್ಲು. ಆದ್ದರಿಂದ ಇನ್ನು ಚಾಂದಿ ನೈಟೆಲ್ಲ ಅವಳು ನೈಟ್ ಡ್ಯೂಟಿ ಇರೋದ್ರಿಂದ ನೈಟ್ ಎಲ್ಲ ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ಅವಳು ಮಲಗೇ ಇಲ್ಲ ಪಾಪ. ನೈಟ್ ನಾವು ಹೋಗಿ ಮಲಗ್ದಾಗ, ನಾನು ಮಲಗಿದಾಗ 2 ಗಂಟೆ 2:30, ಮತ್ತೆ 5 ಗಂಟೆ 4:45ಗೆ ಚಾಂದಿನಿನೇ ಬಂದು ಎಬ್ಬರಿಸಿದ್ಲು. ಅವಳು ಮತ್ತೆ ಎದೊಳ್ಳೆ ಇಲ್ಲ, ಮಲ್ಕೊಳ್ಳೇ ಇಲ್ಲ ಅವಳು. ನಮ್ಮನ್ನು ಬಂದು ಅವಳು ಎಬ್ಬರಿಸಿದ್ಲು. ಅವಳು ವರ್ಕ್ ಮಾಡ್ಬೇಕಾದ್ರೆ ನಾನು ಹೋಗಿ ಮಲ್ಕೊಂಡಿದ್ದು, ಮತ್ತು ಅವಳು ವರ್ಕ್ ಮಾಡ್ತಾನೆ ಇದ್ಲು. ನಮ್ಮನ್ನು ಎಬ್ಬರಿಸಿದ ಮೇಲೂ ಅವಳು ವರ್ಕ್ ಮಾಡ್ತಾನೆ ಇದ್ಲು. ಇನ್ನು ಶಿಲ್ಪ ಇಲ್ಲೇ ಇದ್ದು ಇನ್ನೊಂದು 2 ದಿನ ಇದ್ದು ಬರೋ ಥರ ಅವಳು ಪ್ಲ್ಯಾನ್ ಇದ್ದಿದ್ದು. ಅವಳು ನಾವು ಎದ್ದಿದ ತಕ್ಷಣ ಅವಳೂ ಎದ್ಲು. ನಾನು ರೈಲ್ವೆ ಸ್ಟೇಷನಿಗೆ ಬರ್ತೀನಿ ಅಕ್ಕ ನಿಮ್ಮನ್ನೆಲ್ಲ ಬಿಡೋದಕ್ಕೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಹೊರಡೋಣ ಅಂತ ಅನ್ನೋಷ್ಟರಲ್ಲಿ ಭುವನ್ ನನ್ನ ಮತ್ತು ಖುಷಿನ ಕರ್ಕೊಂಡ. ಆಮೇಲೆ ರಿಷಿ ನನ್ನ ಖುಷಿನ ಕರ್ಕೊಂಡ ಲಗೇಜ್ ಇಟ್ಕೊಂಡು. ಇನ್ನು ಭುವನ್ನು ಚಾಂದಿನಿನೂ ರಕ್ಷಿತ್ನೂ ಕರ್ಕೊಂಡ. ಇನ್ನು ಶಿಲ್ಪ ಯಾವ ಗಾಡಿನಲ್ಲಿ ಕೂತ್ಕೊಳ್ಳೋದು, ಅದಕ್ಕೆ ಶಿಲ್ಪ ಇಲ್ಲೇ ಇನ್ನೇನು ಮತ್ತು ಗಾಡಿ ಆಗಲ್ಲ, ಜಾಗ ಇಲ್ಲ ಅಂತ ಅಂದ್ಕೊಂಡು ಅವಳಿಗೆ ಬಾಯ್ ಹೇಳಿಬಿಟ್ಟು ಇನ್ನು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಅಲ್ಲಿ ರಿಷಿ ಎತ್ಕೊಂಡವನೇ ಇವ್ರನ್ನ, ಖುಷಿನ. ಮಲ್ಕೊಂಡಿದ್ಲು ಖುಷಿ ಮಾಲ, ಎದ್ದಿರಲಿಲ್ಲ ಇನ್ನೂ ಖುಷಿ. ಇನ್ನು ಬರ್ತಿದ್ದಂಗೆ ನಾನೇನು ಮಾಡಿದೆ ಅಂತಂದರೆ, ಇನ್ನು ಹೊರಡ್ತಾ ಇದ್ದೀವಲ್ವ, ನಮ್ಮಮ್ಮ ಯಾವಾಗಲೂ ಹೇಳೋರು, ಇಲ್ಲಿ ಬೆಳಗ್ಗೆ ಹೊರಡ್ಬೇಕಾದ್ರೆ ಮಗ ಇಲ್ಲೊಂದು ಟಿಫನ್ನು ಏನಾದ್ರು ಬೇಕಂದರೆ ಇಲ್ಲಿ ಇಡ್ಲಿ ಒಬ್ಬರು ಚೆನ್ನಾಗಿ ಮಾಡ್ತಾರೆ ಕಣೆ, ತೊಗೊಂಬರ್ತೀನಿ ನಾನು ಯಾವಾಗಲೂ ಅಂತ ಹೇಳ್ತಿದ್ರು. ಇವರು ಬರೋಷ್ಟಕ್ಕೆ ಚಾಂದಿನಿ ಮತ್ತು ಭುವನ್ ರಕ್ಷಿತ್ ಬರೋಷ್ಟರಲ್ಲಿ ಅಲ್ಲಿ ಇಡ್ಲಿನೂ ಕಟ್ಟಿಸ್ಕೊಂಡೆ ನಾನು. ಹಾಗೆ ಅಂದರೆ ಟ್ರೈನಲ್ಲಿ ತಿನ್ನೋದಕ್ಕಿಂತ ಬೆಸ್ಟು ನಾವು ಈ ಥರ ತೊಗೊಂಡ್ಬಿಟ್ರೆ ಆಗುತ್ತಲ್ಲ ಅಂತ. ಇನ್ನು ನಮ್ಮ ಜರ್ನಿ ಬೆಂಗಳೂರು ಕಡೆಗೆ ಶುರು ಆಯಿತು. ಬೆಳಗ್ಗೆ 5:15ಗೆ ಟ್ರೈನ್ ಬರೋದಿತ್ತು. ಇನ್ನು ನೆಕ್ಸ್ಟು ಮನೆಗೆ ಸ್ಟ್ರೈಟು ಬಂದ್ವಿ. ಇನ್ನು ಚಾಂದಿನಿ ಹಾಗೇ ಹೊರಟ್ಲು ಅವ್ರ ಮನೆಗೆ. ಇನ್ನು ನಾನು ಬಂದುಬಿಟ್ಟು ಈ ಕಡೆ ಬರ್ತಿದ್ದಾಗೆ ತಿಂಡಿ ನನಗೆ ಟ್ರೈನಲ್ಲಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ನಿದ್ದೆ ಸಿಕ್ಕಾಬಟ್ಟೆ ನಿದ್ದೆ ಇತ್ತು. ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದೀವಿ. ಭದ್ರಾವತಿ ತರೀಕೆರೆ ಬೀರೂರು ಹತ್ರ ಮಲ್ಕೊಂಡಿದ್ದಕ್ಕೆ ಆಲ್ಮೋಸ್ಟ್ ತುಮಕೂರು ಹತ್ರ ಬಂದುಬಿಟ್ಟು ಎದ್ದಿದ್ದೀವಿ. ಚೆನ್ನಾಗೇ ನಿದ್ದೆ ಮಾಡಿದ್ವಿ. ತುಮಕೂರಿಂದ ಈ ಕಡೆ ನಾನೇ ಚಾಂದಿನಿಗೆ ಎಬ್ಬರಿಸ್ಬಿಟ್ಟು, ಇಲ್ಲ ಇಡ್ಲಿ ತಂದಿದ್ದೀನಿ ಚಂದಿ ತಿನ್ನು ಅಂತ ಹೇಳ್ಬಿಟ್ಟು ಎಬ್ಬರಿಸ್ದೆ. ಯಾಕೆಂದರೆ ಅವಳು ಫುಲ್ ಡೇ ನೈಟೆಲ್ಲ ಅವಳು ಎದ್ದಿದ್ಲಲ್ಲ ವರ್ಕ್ ಮಾಡಿಕೊಂಡು. ಆದ್ದರಿಂದ ನಾನು ಅವಳಿಗೆ ಎಬ್ಬರಿಸ್ಬಿಟ್ಟು ಅವಳಿಗೆ ತಿಂಡಿ ತಿನ್ನೋಕೆ ಹೇಳಿದೆ. ನಾನು ತಿನ್ನೋಣ ಅಂತ ಅಂದ್ಕೊಂಡೆ, ಖುಷಿ ಮಲ್ಕೊಂಡ್ಬಿಟ್ಟಿದ್ಲು ಫುಲ್ಲು. ಮಲ್ಕೊಂಡಿರುವಾಗ ನಾನು ಹೆಂಗೆ ತಿಂಡಿ ತಿನ್ನೋದು ಅಂತ ಅಂದ್ಕೊಂಡು, ಆದರೂ ಚಾಂದಿ ಹಂಗೆ ಅವಳು ತಿಂತ ಒಂದು 2 ತುತ್ತು ನನಗೆ ಕೊಟ್ಟಿದ್ಲು. ಇಡ್ಲಿ ಸಖತ್ತಾಗಿತ್ತು. ಮನೆಗೆ ಬಂದು ತಿನ್ನೋಣ ಅಂತ ಅಂದ್ಕೊಂಡೆ, ಬರೋಷ್ಟೊತ್ತಿಗೆ ಚಟ್ನಿನೇ ಹಾಳಾಗ್ಬಿಟ್ಟು, ಅಂದರೆ ಕೆಟ್ಟೋಗ್ಬಿಟ್ಟಿತ್ತು, ಅಳಿಸೋಗ್ಬಿಟ್ಟಿತ್ತು. ಸರಿ ಅಂತ ಅಂದ್ಕೊಂಡು ಬಂದೆ. ಸೋಮ್ ಕೂಡ ಇನ್ನೂ ಆಫೀಸಿಗೆ ಹೊರಟಿದ್ರು. ಸೊ ಅವ್ರಿಗೆ ಬಂದು ನಾನು ಮೊಸರನ್ನ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಿದೆ. ಇನ್ನು ಖುಷಿಮಾ ತುಂಬ ದಿನ ಆಗಿತ್ತಲ್ಲ, ಅವ್ರ ಪಪ್ಪನ ಜೊತೆ ಒಂದು ರೌಂಡು ಗಾಡಿನಲ್ಲಿ ಹೋಗಿ ಅಳ್ತಾ ಇದ್ಲು ಹೊರಗಡೆ ಕರ್ಕೊಂಡೋಗಿ ಅಂತ. ಆದ್ದರಿಂದ ಇವಾಗ ಬಂದು ಅವ್ರ ಅಪ್ಪನ ಜೊತೆ ಒಂದು ರೌಂಡ್ ಹೋಗ್ತಾ ಇದ್ದಾಳೆ ಆಫೀಸ್ಗೆ ಹೊರಡೋಕ್ಕೂ ಮುಂಚೆ. ಹೀಗೆ ಬಂದಮೇಲೆ ಇನ್ನು ಮುಗಿತಾ. ಸೊ ಬಂದಮೇಲೆ ಕಂಪ್ಲೀಟ್ ಆಗವತ್ತೆಲ್ಲ ನಿದ್ದೆ ಸಿಕ್ಕಾಬಟ್ಟೆ ಚೆನ್ನಾಗಿ ನಿದ್ದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇಗೆ ಬಂದ್ಬಿಟ್ಟು ಇನ್ನು ಹಬ್ಬಕ್ಕೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಏನು ಗೊತ್ತಾ, ಈ ಊರಿಗೆ ಹೋಗ್ಬಿಟ್ಟು ಬಂದಾದಮೇಲೆ ನನಗೆ ಕೆಲಸ ಮಾಡೋಕ್ಕೆ ಏನೋ ಒಂಥರ ಅಂತ ಅನಿಸ್ತದೆ, ಬೋರ್ ಥರ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಆರಾಮಾಗಿದ್ಬಿಟ್ಟು ಹರಟೆ ಹೊಡ್ಕೊಂಡು ಚೆನ್ನಾಗಿದ್ಬಿಟ್ಟು ಬಂದುಬಿಟ್ಟು. ಸೊ ಇವಾಗ ನನಗೆ ಹೆಲ್ಪರ್ ಬರ್ತಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಹೀಗೆ. ಸೊ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಸದ್ಯಕ್ಕೆ, ಧೂಳೆಲ್ಲ ಆಮೇಲೆ ಹೊಡ್ಕೊಳ್ಳೋಣ ಅಂತ. ಇನ್ನು ನನ್ನ ಹೇರ್ ಕೇರ್ ಸ್ವಲ್ಪ ತೊಗೊಳ್ಬೇಕಾಗಿತ್ತು. ಊರಿಗೆ ಹೋದಾಗಂತೂ ನೀರು ಚೇಂಜ್ ಆಗೋದು ಸಹಜ. ನನಗೆ ಬೆಂಗಳೂರು ನೀರಿಗೂ ಊರಿನ ನೀರಿಗೂ ನನ್ನ ಕೂದಲಂತೂ ಈ ಪೊರ್ಕೆ ಥರ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ, ರಫ್ ಆಗಿ ಆಗಿಬಿಟ್ಟಿದೆ. ಆದ್ದರಿಂದ ನಾನು ಇವಾಗ ಹ್ಯಾಲ್ಪ್ಸ್ ಗುಡ್ನೆಸ್ ಅವರ ಆ್ಯಂಟಿ ಏರ್ ಫಾಲ್ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ದಿನಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ತುಂಬ ಸರಿ ವೀಡಿಯೋ ಕೂಡ ಹೇಳಿದ್ದೀನಿ. ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂತಂದರೆ, ಜಸ್ಟು ಒಂದು ಬೌಲ್ಗೆ ಒಂದು 2 ಪಂಪ್ ಶಾಂಪೂನ ನೀರು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಮ್ಮ ಹೇರ್ಗೆ ಅಪ್ಲೈ ಮಾಡಬೇಕು. ಯಾಕೆ ಅಂತಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತ ಈ ರೀತಿ ಅಪ್ಲೈ ಮಾಡಿದ್ರೆ ತುಂಬಾ ಸೇಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕೂಡ ಅಂತ ಹೇಳಿ. ಸೊ ನಾನಿವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಸಲ್ಫೇಟ್ ಫ್ರೀ ಇರೋವಂಥ ಪ್ರಾಡಕ್ಟು.
ಇದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ನೀರು ಚೇಂಜ್ ಆದಾಗ ಅಫ್ಕೋರ್ಸ್ ಹೇರ್ ಫಾಲ್ ಆಗೋದು ಸಹಜನೇ. ಆದ್ದರಿಂದ ಇವಾಗ ನಾನು ನನ್ನ ಹೇರ್ಗೆ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದೆ. ಇವಾಗ ನೋಡ್ಬೋದು, ಅಂದರೆ ಬಿಫೋರ್ ಪಿಕ್ಕು ಕೂಡ ಹಾಕ್ತೀನಿ, ಆಫ್ಟರ್ ಪಿಕ್ಕು ಕೂಡ ಹಾಕ್ತೀನಿ, ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಕೂಡ. ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಸರಿ ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕುಶಿಮಾ ಬಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗುವಂತ ಆಟ ಮಾಡ್ತಾಯಿದ್ಲು. ಸೋಮ್ ಕೂಡ ಆಫೀಸಿಂದ ಬಂದರು. ಏನಂದರೆ ಸೋಮ್ ತುಂಬ ದಿನದಿಂದ ಮನೆ ಬಾಗಿಲಿಗೆ ಬಂದು ಈ ಮೊದಲೆಲ್ಲ ಕಟ್ತಾಯಿದ್ರು, ಎಲ್ಲರೂ ಮನೆ ಬಾಗಿಲಲ್ಲೂ ಇರ್ತಿತ್ತಪ್ಪ ಈ ಕಣ್ದೃಷ್ಟಿ ಗಣಪತಿ ಅಂದ್ಬಿಟ್ಟು ನಾವು ಯೂಸ್ ಮಾಡ್ತಾಯಿದ್ವಿ ಫಸ್ಟಿಂದನೂ. ಈ ಮನೆಗೆ ಬಂದಾಗ ಹಾಕಿಲ್ಲ ನಾವು ಕಣ್ದೃಷ್ಟಿ ಗಣಪತಿ. ಆದ್ದರಿಂದ ಸೋಮ್ ಹೊಸದು ತಂದಿದ್ರು ಕಣ್ದೃಷ್ಟಿ ಗಣಪತಿ, ಅದನ್ನು ಹಾಕಬೇಕು ಅಂತ ಹೇಳ್ತಾಯಿದ್ರು. ಹಿಂದಿನ ದಿನನೇ ಹಾಕೋಣ ಅಂತ ಅಂದ್ಕೊಂಡ್ವಿ. ನಾನು ತಲೆಗೆ ಸ್ನಾನ ಮಾಡಿಲ್ಲ, ತಲೆಗೆ ಸ್ನಾನ ಮಾಡಿದ್ಮೇಲೆ ನಾನೇ ಹಾಕ್ತೀನಿ ಸೋಮ್. ಯಾಕಂದರೆ ನಾವು ಡೈಲಿ ಪೂಜೆ ಮಾಡೋದ್ರಿಂದ ನಮಗೆ ಯಾವ ಕಡೆ ನೀಟಾಗಿ ಸೆಂಟ್ರಲ್ ಬರಬೇಕು ಏನಾಯ್ತು ಅನ್ನೋದು ಗೊತ್ತಿರುತ್ತೆ. ಆದ್ದರಿಂದ ನಾನು ಹಾಕ್ತೀನಿ ಬಿಡಿ ಸೋಮ್ ಅಂತ ಹೇಳಿದೆ. ಈ ಕಡೆ ಕುಶಿಮಾಗೆ ಆ್ಯಪಲ್ ತಿನ್ನೋಕೆ ಕೊಟ್ಟರೆ ಅದನ್ನು ಸ್ಪೂನಲ್ಲೇ ತಿಂತಾ ಇದ್ದಾಳೆ ನೋಡಿ. ನೋ ನೋ ತಿನ್ನೋಕ್ಕಾಗಲ್ಲ ಅಮ್ಮ, ಅದು ನಮ್ಮ ಕುಶಿಮಾ ನೋಡಿ ಫ್ರೆಂಡ್ಸ್ ಫುಲ್ ಅಯ್ಯೋಯ್ಯಪ್ಪ ಖುಷಿ ಹಂಗೆ ತಿನ್ನೋಕ್ಕಾಗಲ್ಲಮ್ಮ. ದೇವ್ರ ಪೂಜೆಗೆಲ್ಲ ಕ್ಲೀನ್ ಮಾಡಿದಾಯಿತು, ಹೂವೆಲ್ಲ ಮುಡಿಸಿದಾಯಿತು. ಇವಾಗ ದೀಪ ಹಚ್ಚಬೇಕು, ಅದೊಂದೇ ಬಾಕಿ ಇರೋದು. ಕುಶಿಮಾ ಅಷ್ಟಕ್ಕೆ ಆ್ಯಪಲ್ ಬೇಕು ಅಂತ ಹೇಳಿದ್ದು, ಅದನ್ನು ಅವಳಿಗೆ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಕೊಟ್ಟೆ. ಇವಾಗ ತಿಂತವಳೆ ಕೂತ್ಕೊಂಡು. ಐಬ್ರೋ ಮಾಡಿಕೊಂಡೆ ನಾನು ಇಲ್ಲಿ. ತುಂಬ ದಿನಗಳಾಗೋಗಿತ್ತು, ಥ್ರೆಡ್ಡಲ್ಲಿ ಐಬ್ರೋ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು. ಥ್ರೆಡ್ ಖಾಲಿಯಾಗಿತ್ತು, ಅದಕ್ಕೆ ಆರ್ಡ್ರ್ ಮಾಡಿ ತರಿಸಿ ಥ್ರೆಡ್ಡಲ್ಲಿ ಮಾಡ್ಕೊಂಡಿದ್ದೀನಿ. ಥ್ರೆಡ್ಡಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಅಲ್ಲ, ನೋಡಿ ನೀಟಾಗಿ ಶೇಪ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದೇ ಪ್ಲಕ್ಕರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಅಲ್ಲಲ್ಲೇ ಇದಾಗುತ್ತೆ, ಕಟ್ಟಾಗುತ್ತೆ. ನೀಟಾಗಿ ಎಷ್ಟು ಬೇಕು ಅಷ್ಟು ನೀಟಾಗಿ ತೊಗೊಂಡಿದ್ದೀನಿ. ನಾನು ಸೋಮ್ ಆಫೀಸಿಂದ ಬಂದರು, ಅವ್ರಿಗೆ ಕಾಫಿ ಮಾಡಿ ಅಂತ ಹೇಳಬೇಕು. ನಾನಿವಾಗ ಪಟಪಟ ಅಂದ್ಬಿಟ್ಟು ದೀಪ ಹಚ್ಬಿಡ್ತೀನಿ. ಆಗಲೇ ಸಂಜೆ 6 ಗಂಟೆ ಆಯಿತು, ಅದಕ್ಕೆ ಚೆನ್ನಾಗಿತ್ತು ಕಣ್ದೃಷ್ಟಿ ಗಣಪತಿದು, ಚೆನ್ನಾಗಿದೆ. ಓಂ ಸ್ವಸ್ತಿಕ್, ಆಮೇಲೆ ಇನ್ನೊಂದು ಒಂಥರ ಚಿತ್ರ, ಅದೇನು ಚಿತ್ರ ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಅದು ಯಾವುದಂತ, ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು ಯಾವುದು ಅಂತ ಹೇಳಿ. ಅದಾದಮೇಲೆ ಸೋಮ್ ನನಗೆ ಸಪೋರ್ಟ್ ಮಾಡಿದ್ರು. ನಾನು ಹೇಳಿದೆ ಚಿಕ್ಕ ಚೇರ್ ತೊಗೊಬಂದು ಇಡೀ ಸೋಮ್ ಅಂತಂದರೆ ಡೈನಿಂಗ್ ಟೇಬಲ್ ಚೇರ್ನೇ ತೊಗೊಂಡೋಗಿ ಇಟ್ಟಿದ್ರು. ಆಮೇಲೆ ಪ್ಲಾಸ್ಟಿಕ್ ಚೇರ್ ಅಂದರೆ ಆ ಕಡೆ ನನ್ನ ವೆಯ್ಟಿಗೆ ಎಲ್ಲಿ ಬಿದ್ದಿದ್ದೋಗ್ಬಿಟ್ರೆ ನಿಖಿತ ಯಾಕೆ ಅಂತ ಹೇಳ್ಬಿಟ್ಟು ಮರದ ಚೇರ್ ಇಟ್ಟಿದ್ರು. ಸರಿ ಅಂದ್ಬಿಟ್ಟು ನಂಗೆ ಸೆಂಟ್ರಿಗೆ ಬರೋ ಥರ ಒಂದು ಏನು ಉಕ್ ಟೈಪ್ ಬರುತ್ತಲ್ಲ ಸ್ಟೀಲಿಂದು, ಅದನ್ನು ಅಂಟಿಸ್ಬಿಟ್ಟು ಅದಕ್ಕೆ ನೀಟಾಗಿ ಬರೋ ಥರ ಇದು ಮಾಡ್ತಾಯಿದ್ದೆ. ಅಲ್ಲಿ ಬೇರೆ ಏನಂದರೆ ಇದರಿಂದ ಸ್ವಿಚ್ ಬಂದುಬಿಟ್ಟಿತ್ತು, ಏನು ಲೈಟ್ ಬಲ್ಬ್ ಹೊರಗಡೆಗೆ ಬಲ್ಪು ಸ್ವಿಚ್ ಬರುತ್ತಲ್ಲ ಲೈಟಿಂದು, ಅದು ಬಂದುಬಿಟ್ಟಿತ್ತಲ್ಲಿ. ನನಗೆ ಅದು ಸ್ಟಿಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಪರವಾಗಿಲ್ಲ, ಡೋರ್ಗೆ ಅದು ಟಚ್ ಆಗ್ತಾಯಿತ್ತು. ಸರಿ ಟಚ್ ಆದರೂ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು, ಇನ್ನೇನು ಅಷ್ಟು ಹೈಟಿಗೆಲ್ಲ ಏನು ಟಚ್ ಆಗೋ ಥರ ಏನೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಈ ರೀತಿ ಅಂಟಿಸ್ದೆ. ಆಮೇಲೆ ಇನ್ನೊಂದು ತಂದಿದ್ದಾರೆ ಸೋಮಿಲಿ, ಇದು ಯಾವುದೋ ಇದು ಅಷ್ಟೇ ದೃಷ್ಟಿದಂತೆ. ಫ್ರೆಂಡ್ಸ್ ಹೇಳಿದ್ರಂತೆ ಇದನ್ನು ಮನೆ ಹತ್ರ ಹಾಕಿ ಅಂತ ಹೇಳ್ಬಿಟ್ಟು. ನಮ್ಮ ಸೋಮಿ ಇದೇ ಫಸ್ಟ್ ಟೈಮ್ ಈ ಥರ ಇದೆಲ್ಲ ತರಿಸಿರೋದು. ನನಗೆ ಇದೇನೋ ಆರ್ಡ್ರ್ ಮಾಡಿದರು, ಇದೇನಪ್ಪ ಈ ಥರ ಆರ್ಡ್ರ್ ಮಾಡಿದ್ದಾರೆ ನೋಡೋಣ ಅಂತ ತೆಗೆದುಕೊಂಡ್ರೆ ನನಗೆ ಅದು ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಏನು ಗೂಬೆ ಕಣ್ಣು ಅಂತನಾ, ಏನೋ ದೃಷ್ಟಿ ಅಂತ ಹೇಳ್ಬಿಟ್ಟು ಅಂತ ಮನೆ ಬಾಗಿಲಿಗೆ ಹಾಕು ನಿಖಿತಾ ಅಂತ ಹೇಳಿದ್ರು. ಸೋಮ್ ಇದೆಲ್ಲ ಕಲ್ತ್ಬಿಟ್ಟಿದ್ರೆ ಹೆಂಗೆ ಕಲ್ತಿದ್ರು, ಯಾರು ಹೇಳಿದ್ರು ಸೋಮ್ ನಿಮಗೆ? ಯಾಕಂದರೆ ಸೋಮ್ ಇದರಲ್ಲೆಲ್ಲ ಅಷ್ಟಾಗೇನು ಅಂದರೆ ಗಮನ ಕೊಡೋಲ್ಲ, ಇಂಟ್ರೆಸ್ಟ್ ಕೊಡೋಲ್ಲ ಇದರಲ್ಲಿ. ಇಂಟ್ರೆಸ್ಟ್ ಅಂದರೆ ನಂಬಿಕೆ ಇಲ್ಲ ಅಂತಲ್ಲ, ಅಂದರೆ ಇದ್ರ ಬಗ್ಗೆ ಎಲ್ಲ ಅವ್ರು ಏನಿದ್ರು ಆಫೀಸು ಮನೆ ಇಷ್ಟೇನೇ ಆಗಿರೋಗಿ ಇಷ್ಟೆಲ್ಲ ನನ್ನ ಯಜಮಾನ್ರಿಗೆ ಟ್ಯಾಲೆಂಟ್ ಬಂದುಬಿಟ್ಟಿದೆ. ಅದು ಯಾರು ಇವ್ರದಂತೂ ಓನಾಗಂತೂ ಇವರೇನು ಈ ಥರ ಮಾಡೋದಿಲ್ಲ. ಮೋಸ್ಟ್ಲಿ ಯಾರೋ ಹೇಳಿರಬೇಕು ಈ ಥರ ತರಿಸಿ ಮನೆ ಬಾಗಿಲಿಗೆ ಹಾಕಿ ಅಂತ ಹೇಳ್ಬಿಟ್ಟು, ಅಂದರೆ ಆಫೀಸಲ್ಲಿ ಕೊಲೀಗ್ಸ್ ಯಾರೋ ಫ್ರೆಂಡ್ಸ್ ಹೇಳಿರಬೇಕು ಅಂತ ಅಂದ್ಕೊಂಡೆ. ಸರಿ ಅವ್ರು ತರಿಸಿದ್ರಲ್ಲ ಎಲ್ಲ ಒಟ್ಟಿಗೆ ಅದನ್ನು ನೇತಾಕಿ, ಮತ್ತು ಈ ಕಣ್ದೃಷ್ಟಿ ಗಣಪತಿ ಫೋಟೋ ಅದನ್ನು ನೇತಾಕ್ಬಿಟ್ಟು ಆರಾಮಾಗಿ ಪೂಜೆ ಮಾಡಿದೆ. ಕುಶಿಮಾ ಅಂತೂ ನಾನು ಈ ಕಡೆ ಪೂಜೆ ಮಾಡೋದ್ರಲ್ಲಿ ಗಮನ ಕೊಟ್ಟಿದ್ರೆ, ಅವಳು ಆ್ಯಪಲ್ಲು ಮತ್ತು ನೀರು ಬೇಕು ಕುಡಿಯೋದಕ್ಕೆ ಅಂತಲೂ, ನೀರು ತೊಗೊಂಡೋಗಿ ಕೊಟ್ಟರೆ ಸಾಕು ಅದನ್ನೆಲ್ಲ ಮಿಕ್ಸ್ ಮಾಡಿ ಫುಲ್ಲು ಹಬ್ಬ ಮಾಡಾಕ್ಬಿಟ್ಟಿದ್ದಿದ್ಲು. ಸರಿ ಇನ್ನೇನು ಮಾಡಿ ಸೋಮ್ ಇದ್ರಲ್ಲ, ನಾನು ಅವಳನ್ನು ನಾನು ಏನಕ್ಕೆ ಅವಳಿಗೆ ಆ್ಯಪಲ್ ತಿನ್ನೋ ಕೊಟ್ಟಿದ್ದಂದರೆ ಆಟಾಡೋಕೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಒಂದು ಸ್ವಲ್ಪ ಏನೋ ತಿಂದೋದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಆಮೇಲೆ ಆ್ಯಪಲ್ ಮಿಲ್ಕ್ ಶೇಕು ಕೂಡ ಮಾಡಿಕೊಟ್ಟೆ. ಆ್ಯಪಲ್ ಹಂಗೆ ಮಾಡ್ತಾಯಿದ್ದಾಳಲ್ಲ ಅವಳು, ಮಿಲ್ಕ್ ಶೇಕ್ ಆದರೂ ಮಾಡಿಕೊಟ್ರೆ ಕುಡಿತಾಳೆ. ಕುಡಿದ್ಬಿಟ್ಟು ಹೋಗಿ ಬಂದರೆ ಆರಾಮಾಗಿ ಆಟ ಆಡ್ಕೊತಾಳೆ ಅಂತ ಅದನ್ನು ತೆಗೆದು ಕುಡಿತಾ ಇರಲಿಲ್ಲ, ಚೆಲ್ತಾ ಇದ್ಲು.
ಸೊ ಸರಿ ಅಂದ್ಬಿಟ್ಟು ನಾನು ಈ ಕಡೆ ಬಂದರೆ ಇಲ್ಲಿ ನೋಡಿ ಅವಳ ಸ್ಟೈಲ್ ನೋಡಿ, ದೇವ್ರ ಪೂಜೆ ಮಾಡಿ ನಾನು ಪೂಜೆ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀನಿ. ಅವಳ ಸ್ಟೈಲ್ ನೋಡಿ, ಕಾಲು ಮೇಲೆ ಕಾಲು ಹಾಕೊಂಡು ದೇವ್ರ ಮುಂದೆ ಹೆಂಗೆ ಕೂತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅಯ್ಯೋ ನಗು ಬರ್ತಾಯಿತ್ತು. ಮಕ್ಳದು ಆ ಕ್ಯೂಟು ಒಂದೊಂದು ಕ್ಷಣಕ್ಕೆ ಅವ್ರ ಮಕ್ಕಳಾಟ ನಾವು ಆಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಸರಿ ಇವಾಗ ಏನೋ ಬಂದು ಇನ್ನೊಂದೇನೋ ಕೇಳ್ತಾಳೆ, ಅವಳಿಗೆ ಏನೇನು ಇಟ್ಟಿರ್ತೀವಿ ಅಂತ ಎಲ್ಲ ಗೊತ್ತು. ಸೊ ಅದನ್ನು ಹಾಗಾಗಿ ಕೇಳ್ತಾ ಇರ್ತಾಳೆ. ಅದಾದಮೇಲೆ ಅಡುಗೆ ಏನಪ್ಪ ಮಾಡೋಣ ಅಂತ ಇದ್ವಿ. ಬಂದುಬಿಟ್ಟು ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಹೋದರು. ಸರಿ ನಾನು ಅಡುಗೆ ಏನು ಮಾಡೋಣ ಅಂತ ಅನ್ಕೊತಾ ಇರ್ಬೇಕಾದ್ರೆ ಸರಿ ಬೀಟ್ರೋಟ್ ಇತ್ತು, ಬೀಟ್ರೋಟು ಕಡಲೆಕಾಳು ಹಾಕ್ಬಿಟ್ಟು ಗ್ರೇವಿ ಥರ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ದೋಸೆ ಇಡೀ ಇತ್ತು ಮನೆಯಲ್ಲಿ. ಸೊ ದೋಸೆ ಒಂದೆರಡು ದೋಸೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಟೊಮೊಟೊ, ಒಂದೇ ಒಂದು ಟೊಮೊಟೊ, ಚಿಕ್ಕ ಟೊಮೊಟೊ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಖಾರ ಸಾಂಬಾರು ಪೌಡರು ಮಾಮೂಲಿ ಅದನ್ನು ಹಾಕಿ ರುಬ್ಬಿ ಸೊ ಚೆನ್ನಾಗಿ ಇದನ್ನು ಹುರಿದ್ಬಿಟ್ಟು ಹಸಿ ಅವರೆಕಾಳಿದ್ರೆ ಸಖತ್ತಾಗಿರುತ್ತೆ. ಬಟ್ ಇದು ಕಡಲೆಕಾಳಿಗಿನ ಹಸಿ ಅಂದರೆ ಇದು ಕಡಲೆಕಾಳೆ ಇತ್ತಲ್ಲ, ಇವಾಗ ಹಸಿ ಅವರೆಕಾಳು ಸೀಸನ್ ಇಲ್ವಲ್ಲ. ಸೊ ಅದಕ್ಕೆ ಇದನ್ನೇ ಹಾಕ್ಬಿಟ್ಟು ಸದ್ಯಕ್ಕೆ ದೋಸೆ ಜೊತೆಗೆ ಮಾತ್ರ ಸಖತ್ತಾಗಿರುತ್ತೆ ಈ ಗ್ರೇವಿ. ಟ್ರೈ ಮಾಡಿ. ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ. ಆ್ಯಂಡ್ ರುಬ್ಬಕ್ಕೂ ಕೂಡ ಈರುಳ್ಳಿ ಹಾಕಿದ್ದೀನಿ. ಇದು ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿದ್ದೆ. ಸೊ ಇದಾದಮೇಲೆ ನಾನು ಕಿಚನೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡೆ ಪಟಪಟ ಅಂತ ಹೇಳಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಗೊತ್ತಾ ವಿಜಿಲ್ ಒಂದು 2 ವಿಜಿಲ್ ಹಾಕ್ಸ್ತೀನಿ ಅಷ್ಟೇನೆ. ಆ ತಣ್ಣಗಾಗಲಿ ಅಂತ ಕಾಯ್ಕೊಂಡಿದ್ದು ಅಷ್ಟೇ. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಟಪಟ ಅಂತ ದೋಸೆ ಹಾಕ್ಕೊಂಡಿದ್ದು. ಆಮೇಲೆ ಒಂದು 2 ದೋಸೆ ಸಾಕು, ನೈಟ್ ಟೈಮ್ಗೆ 2 ದೋಸೆ. ಎಲ್ರಿಗೂ ದೋಸೆನೇ ಮಾಡಿದೆ. ಖುಷಿಮಾಗಿ ಮಾತ್ರ ಒಂದು ಸ್ವಲ್ಪ ಬೀಟ್ರೋಟ ಗೊಜ್ಜೇನಿದೆ ಅದನ್ನು ತೆಗೆದಿಟ್ಕೊಂಡು ಅವಳಿಗೆ ರೈಸ್ನ ತಿನ್ನಿಸ್ದೆ. ಅವಳು ಏನಂದರೆ ಇವಾಗ ಅಂದರೆ ಖಾರ ಇರ್ತಲ್ಲ, ಗೊಜ್ಜು ಥರ ಇದ್ದರೆ ಅದೇನು ತಿನ್ನೋದಕ್ಕೆ ಹೋಗೋದಿಲ್ಲ. ನಾರ್ಮಲ್ಲಾಗಿ ಅವಳಿಗೆ ಒಂದು ಸ್ವಲ್ಪ ಅದನ್ನು ತೊಳೆದ್ಬಿಟ್ಟು ಬರೀ ಬೀಟ್ರೋಟ್ ಥರ ಕೊಟ್ಟರೆ ಹಸಿದು ಅವಳ ಪಾಡಿಗಳು ಕೂತ್ಕೊಂಡು ಸ್ಪೂನೇ ಬೇಕು. ಅವಳು ಏನೇ ತಿಂತೀನಿ ಅಂತ ಹೇಳಿದ್ರು ಅವಳಿಗೆ ಸ್ಪೂನು, ದೋಸೆ ಕೊಟ್ಟರು ಕೂಡ ಅವಳಿಗೆ ಸ್ಪೂನ್ ಬೇಕು. ಒಂದು ಲೋಟ ನೋಡಿ, ಇವಾಗ ಇನ್ನೊಂದು ಬಟ್ಲು ಸ್ಪೂನ್ ಇಟ್ಕೊಂಡು ಕೂತಿದ್ದಾಳೆ. ಇಲ್ಲ ಒಂದು ಸ್ಪೂನು, ಇನ್ನೊಂದು ಪ್ಲೇಟು, ಇಲ್ಲ ತಟ್ಟೆ, ಸ್ಪೂನು, ಈ ಥರ ಹಿಂಗೆ ಇಟ್ಕೊಂಡು ಕೂತ್ಕೊತಾಳೆ. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಯೆಲ್ಲ ಅವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ವಿ. ಒಂಥರ ಸಮಾಧಾನ ಅಂತ ಅನಿಸ್ತಾಯಿತ್ತು. ಹಬ್ಬಕ್ಕೆ ಎಲ್ಲ ಕ್ಲೀನ್ ಆಗಿದೆಯಲ್ಲ ಇನ್ನು ಆದ್ದರಿಂದ. ಇವತ್ತು ಏನು ಅಡುಗೆ ಮಾಡೋಣ ಅಂತ ಅನ್ಕೊತಾ ಇದ್ದೆ. ನಾವೊಂದು ನಾನ್ ವೆಜ್ ತಿಂತಾನೆ ಇರ್ತೀವಲ್ವ, ಏನು ಸೋಮಣ್ಣಂಗಾದರೆ ಏನಾದರೂ ಒಂಚೂರು ಮಶ್ರೂಮ್ ಮಾಡ್ಕೊಡೋಣ ಅಂತ. ಮಶ್ರೂಮ್ ಮಾಡ್ಕೊಟ್ರೆ ಅವ್ರಿಗೊಂಥರ ಖುಷಿ ಅಂತ ಅನಿಸುತ್ತೆ ಅಟ್ಲೀಸ್ಟ್ ಅಂದ್ಬಿಟ್ಟು ಮಶ್ರೂಮ್ ಮಾಡಿದೆ. ಮಶ್ರೂಮ್ ಒಂದು ಸ್ವಲ್ಪ ಇವಾಗ ಡಿಫ್ರೆಂಟಾಗಿ ಮಾಡಿದ್ದೀನಿ ಗ್ರೇವಿ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇಷ್ಟು ದಿನ ನಾನೇ ಇದು ನನ್ನದೇ ಹೊಸ ಥರ ನಾನೇ ಕಂಡಿಟ್ಕೊಂಡಿದ್ದು ಅಂತ ಹೇಳ್ಬೋದು. ಯಾಕಂದರೆ ನಾನೇ ಯಾವತ್ತೂ ಮಾಡಿಲ್ಲ ಈ ಥರ ಆಲೂಗಡ್ಡೆ ಎಲ್ಲ ಹಾಕಿ. ಆಲೂಗಡ್ಡೆ ಹಾಕೋಣ ಯಾಕಂದರೆ ಒಂದೇ ಒಂದು ಪ್ಯಾಕೆಟ್ ಮಶ್ರೂಮು ತುಂಬ ಕಮ್ಮಿ ಬಂದಿತ್ತು ಕ್ವಾಂಟಿಟಿ. ಸೊ ಯಾರಿಗೂ ಸಾಲೋದಿಲ್ಲ. ನನಗೆ ಒಬ್ಬರಿಗೆ ಆದರೂ ಸಾಕು, ನನಗೇನು ಪ್ರಾಬ್ಲಮ್ ಇಲ್ಲ ಅಚ್ಚುಕಟ್ಟಾಗಿ. ಅಂದರೆ ಇವಾಗ 1 ಟೈಮ್ ತಿಂತಾರೆ, ಮತ್ತು ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮು ತಿನ್ನೋ ಥರ ಇರಬೇಕು. ಇಲ್ಲ ಅಂತಂದರೆ ತಿಂದು ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗೋ ಥರ ಇರಬೇಕು ಅಂತ ಹೇಳಿ ಇದು ನೈಟ್ಗೆ ಮಾಡ್ತಾ ಇರೋದು. ಆದ್ದರಿಂದ ಬೆಳಗ್ಗೆ ಒಂದು ಸ್ವಲ್ಪ ಮಿಕ್ಕಿದ್ರೆ ಬೆಳಗ್ಗೆ ಏನಾದರೂ ರೊಟ್ಟಿ ದೋಸೆ ಆ ಥರ ಮಾಡಿಕೊಟ್ರೂ ಆಗುತ್ತೆ, ಇಲ್ಲ ಚಪಾತಿ ಮಾಡಿಕೊಟ್ರೂ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿ ಎಲ್ಲ ಫ್ರೈ ಮಾಡೋಕ್ಕಾಗ್ತೀನಿ. ನಾನೇನು ಮಾಡ್ತೀನಿ ಅಂದರೆ ಈರುಳ್ಳಿ ಜೊತೆಗೇ ಸ್ಟಾರ್ಟಿಂಗಿಗೆ ಮಶ್ರೂಮ್ನು ಕೂಡ ಫ್ರೈ ಮಾಡೋಕ್ಕಾಗ್ತೀನಿ. ಬಟ್ ಆಲೂಗಡ್ಡೆನ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಫಿಂಗರ್ ಚಿಪ್ಸ್ ಬರುತ್ತಲ್ಲ ಆ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ ಅಂತ ಹೇಳಿ. ಇನ್ನು ಕೆಲವೊಂದು ಟೈಮ್ ಸ್ಟಾರ್ಟಿಂಗೆ ಮಶ್ರೂಮ್ಗೆ ಅರಿಶಿನ ಹಾಕಿ ತೊಳೆದು ಕಟ್ ಮಾಡೋದು ಉಂಟು. ಇಲ್ಲ ಅಂತಂದರೆ ನಾನು ಚೆನ್ನಾಗಿದ್ದರೆ ಮಶ್ರೂಮ್ ಫ್ರೆಶ್ ಆಗಿದೆ ಅಂತ ಅನ್ಸಿದ್ರೆ ಹಾಗೆ ಡೈರೆಕ್ಟಾಗಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಇಲ್ಲ ಅಂತಂದರೆ ನನಗೆ ಒಂದು ಸ್ವಲ್ಪ 1-2 ದಿನ ಆಗಿದೆ ಅನ್ನೋ ಥರ ಅದು ಗೊತ್ತಾಗುತ್ತೆ ಮಶ್ರೂಮ್ ಫ್ರೆಶ್ ಆಗಿದೆಯಾ ಇಲ್ವಾ ಅಂತಲ್ಲ. ಆವಾಗ ಫಸ್ಟಿಗೆ ಅರಿಶಿನ ಹಾಕಿ ಉಪ್ಪಾಕಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡೋದು ಉಂಟು. ನೀವೆಲ್ಲ ಯಾವ ರೀತಿ ಮಶ್ರೂಮ್ ತಂದಾಗ ಮಾಡ್ತೀರಾ ಅಂತ ನನಗೂ ಹೇಳಿ, ನಾನು ಸ್ವಲ್ಪ ಕಲ್ತ್ಕೊಂಡು ಬೇರೆಯವ್ರು ನೋಡೋದ್ರಿಗೂ ಗೊತ್ತಾಗುತ್ತೆ, ಮಶ್ರೂಮ್ ಯೂಸೇ ಮಾಡಲ್ಲ ಅನ್ನೋರು ಗೊತ್ತಾಗುತ್ತೆ. ಹಾಗೆ ಇವಾಗ ಅದು ನೋಡಿ ಒಗ್ಗರಣೆ ಮಾಡಿದೆ, ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ತಾಯಿದೆ. ಆಮೇಲೆ ಇದಕ್ಕೆ ಒಂದು ಟೊಮೊಟೊ, ಒಂದು ದಪ್ಪ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದೆ. ಇನ್ನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ರುಬ್ಬಕ್ಕೆ ಹೋಗಲಿಲ್ಲ. ಸ್ವಲ್ಪ ರೆಡಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನೇ ಹಾಕಿ ಫ್ರೈ ಮಾಡಿದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ. ಒಂದು 3/4 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿದೆ. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ, ಅಂದರೆ ನಾನು ಗ್ರೇವಿ ಥರ ಮಾಡ್ತಾಯಿಲ್ಲ, ಅದೊಂದು ಸ್ವಲ್ಪ ಸಾಂಬಾರು ಥರ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಮತ್ತು ಕಾಯಿ ತುರಿ ಹಾಕಕ್ಕೆ ಹೋಗಲಿಲ್ಲ ನಾನು. ಇವಾಗ ರೀಸೆಂಟಾಗಿ ನೀವೇನಾದ್ರು ನಾನು ಒಂದು ಅಗಾರೋರ ಮಿಕ್ಸರ್ ಗ್ರೈಂಡರ್ ಮಾಡಿದಾಗ ಕೊಬ್ಬರಿನ ತುರಿ ಮಾಡಿ ಇಟ್ಟಿದ್ದೆ.
ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಆಗಿತ್ತು. ಅದನ್ನು ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಅದನ್ನೇ ಕಾಯಿ ತುರಿ, ಇವಾಗ ಕಾಯಿ ರುಬ್ಬಿರೋ ಥರನೇ ಬಂದಿತ್ತು ಅದು ಸೇಮು. ಅದನ್ನು ಉದುರಿಸ್ದೆ ಅಷ್ಟೇ, ಒಂದು ಸ್ವಲ್ಪ ಕಾಯಿ ತುರಿ ಥರ ಗ್ರೇವಿ ಥರನೇ ಆಗೋಯಿತು. ಇದಕ್ಕೆ ಯಾವುದೇ ರೀತಿ ಫ್ರೆಶ್ ಕ್ರೀಮ್ ಆಗಲಿ, ಇಲ್ಲಾಂದರೆ ಮೊಸರು ಆ ಥರ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟು ಕೊಬ್ಬರಿ ತುರಿ ಯೂಸ್ ಮಾಡಿದೆ, ಸಾಂಬಾರು ಪೌಡರ್ ಹಾಕ್ತೆ ಅಷ್ಟೇ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟೇ. ಈರುಳ್ಳಿ ಟೊಮೊಟೊ ನಾರ್ಮಲ್ ಒಗ್ಗರಣೆಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಸೋಮ ಹೇಳ್ತಾಯಿದ್ರು ಚೆನ್ನಾಗಿದೆ ನಿಖಿತಾ ಅಂತ ಹೇಳ್ತಾಯಿದ್ರು. ಸೊ ಟ್ರೈ ಮಾಡಿ, ನಿಮಗೆ ಈಸಿ ಆಗಬೇಕು ಅಂತಂದರೆ ಈ ರೀತಿಯೂ ಟ್ರೈ ಮಾಡ್ಬೋದು. ಮೊದಲೆಲ್ಲ ನಮ್ಮಮ್ಮ ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಮಶ್ರೂಮ್ ಬೆಳೆಯೋದಲ್ವ, ಅಂದರೆ ಬೆಳೆಯೋದಂದರೆ ಅವಾಗೆಲ್ಲ ಈ ಗದ್ದೆ ಸೈಡಲ್ಲೆಲ್ಲ ಮಶ್ರೂಮ್ಗಳ ತಾನೇ ಹುಟ್ಕೊತಾ ಇದ್ವಲ್ಲ, ಆ ಟೈಮ್ನಲ್ಲಿ ನಮ್ಮಮ್ಮ ಕಿತ್ಕೊಂಬಂದ್ಬಿಟ್ಟು ಸಿಂಪಲಾಗಿ ಹಿಂಗೆ ಮಾಡ್ತಾಯಿದ್ದು ಸಾಂಬಾರು. ಇವಾಗ ನಾವು ಹಾಗೆ ಈಗೆಲ್ಲ ಯಾವುದ್ಯಾವುದೋ ಮೆಥಡ್ಗಳಲ್ಲಿ ಮಾಡ್ತೀವಲ್ಲ, ಹಂಗೆಲ್ಲ ಏನು ಮಾಡ್ತಿರಲ್ಲ. ನಮ್ಮಮ್ಮ ಸೇಮ್ ಇದೇ ಮೆಥಡಲ್ಲೇ ಮಾಡ್ತಾಯಿದ್ದು. ಸಾಂಬಾರು ಪೌಡರ್ ಹಾಕ್ತಿದ್ರು, ಸಾಂಬಾರು ಥರ ತೆಳ್ಳಗೆ ಮಾಡೋರು, ಮುದ್ದೆ ಜೊತೆಗೆ ತಿನ್ನೋರು ಇಷ್ಟೇ. ಆದರೆ ನಾವೆಲ್ಲ ಇವಾಗ ಒಂದು ಸ್ವಲ್ಪ ಬೇರೆ ಬೇರೆ ಮೆಥಡಲ್ಲಿ ಮಶ್ರೂಮ್ ಏನು ಕಬಾಬು, ಬಿರಿಯಾನಿ ಅಂತೆಲ್ಲ ಏನು ಮಾಡ್ತೀವಿ, ಅವಾಗೆಲ್ಲ ಏನೂ ಇರಲೇ ಇಲ್ಲ. ಇನ್ನು ದೋಸೆ ಇಡೀ ಇನ್ನೊಂದು ಸ್ವಲ್ಪ ಇತ್ತು. ಸೋಮ್ಗೆ ಕೇಳಿದೆ ಚಪಾತಿ ಮಾಡಲಾ ದೋಸೆನೇ ಮಾಡಲಾ ಸೋಮ ಅಂತ ಹೇಳಿ. ನಮ್ಮನೇಲಿ ದೋಸೆ ಇಡೀ ಇತ್ತು ಅಂತಂದರೆ ಎಲ್ರಿಗೂ ಫೇವ್ರೇಟು. ಇದು ಏನಂದರೆ ಒಂದು ಪಲಾವ್ ಜಾಸ್ತಿ ಇಷ್ಟಪಡ್ತಾರೆ. ಪಲಾವ್ನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಬಿಸಿ ಬಿಸಿ ಇರುತ್ತೆ, ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ, ಮಾಡು ನಿಖಿತಾ ಅಂತ ಹೇಳ್ತಾರೆ. ಇನ್ನು ದೋಸೆನೂ ಅಷ್ಟೇ ಬಿಸಿ ಬಿಸಿ ಹಾಕ್ಕೊಡ್ತೀನಿ. ಅದ್ರ ಜೊತೆಗೆ ತಕ್ಕನಾಗಿ ಕಾಂಬಿನೇಷನ್ ಏನಾದರೂ ಗ್ರೇವಿ ಇತ್ತು ಅಂತಂದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ತುಂಬಾ ಇಷ್ಟಪಡ್ತಾರೆ. ಸೊ ಬಿಸಿ ಬಿಸಿ ಮಾಡಿ ಇವಾಗ ಸೋಮ್ಗೆ ಕೊಡ್ತಾಯಿದ್ದೀನಿ. ನನಗೆ ಒಂದು ದೋಸೆ ಸಾಕು ಅಂತ ಅಂದ್ಕೊಂಡೆ. ಆಮೇಲೆ ನಾನು ಚಪಾತಿ ಬೇರೆ ಮಾಡಿದ್ದೆ ಬೆಳಗ್ಗೆನ ಮಧ್ಯಾಹ್ನ ಮಾಡಿದ್ದೆ, ಇನ್ನೂ 1-2 ಚಪಾತಿ ಇತ್ತು. ರಕ್ಷಿತ್ ಕೂಡ ನಾನು ಒಂದು ಚಪಾತಿ ತಿಂತೀನಿ ಅಮ್ಮ ಅಂತ ಹೇಳ್ದೆ, ಸ್ವಲ್ಪ ರೈಸ್ ಇದ್ದರೆ ಸಾಕು ಅಂತ. ಸೋಮ್ ನನಗೆ 2 ದೋಸೆ ಸಾಕು ನಿಖಿತಾ, ನನಗೇನು ರೈಸ್ ಬೇಡ ಅಂತ ಹೇಳಿದ್ರು. ಇವಾಗ ನೋಡಿ ರೆಡಿ ಆಗಿದೆ. ಇವಾಗ ಸೋಮ್ಗೆ ತಿನ್ನೋದಕ್ಕೆ ಅಂತ ಕೊಡ್ತಾಯಿದ್ದೀನಿ. ಇನ್ನು ಸೋಮು ಮಗಳನ್ನ ಹೊರಗಡೆ ಕರ್ಕೊಂಡೋಗಿ ಬಂದು ಅವಳಿಗೆ ಏನು ಗೊತ್ತಾ, ಏನಾದ್ರು ಒಂಚೂರು ಊಟ ಮಾಡ್ಸೋಕ್ಕೂ ಮುಂಚೆ ಒಂದಿಷ್ಟಿಷ್ಟು ಏನಾದರೂ ಅವಳಿಗೆ ಸ್ನ್ಯಾಕ್ಸ್ ಥರ ಕೊಡ್ತಾಯಿದ್ರೆ ಲೈಟಾಗಿ ತಿಂತಾ ಇರ್ತಾಳೆ ಅಷ್ಟೇ. ತುಂಬ ತಿಂತಾಳೆ ಅಂತ ಇಲ್ಲ. ಚಿಪ್ಸ್ ಅಂತಂದರೆ 1-2 ಚಿಪ್ಸು, ಅದಕ್ಕೂ ಸೇಮ್ ಏನು ಒಂದು ಬೌಲಲ್ಲಿ ಸ್ಪೂನು ಮತ್ತು ಒಂದು ಬೌಲಲ್ಲಿ ಹಾಕಿ ಕೊಟ್ಬಿಟ್ರೆ ಅವಳು ಸ್ಪೂನಲ್ಲೇ ಎತ್ಕೊಂಡು ತಿನ್ನಬೇಕು ಅದನ್ನು. ಹಾಗೆ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಇದು ಮಾಡ್ತಾ ಇರ್ತಾಳೆ. ಇನ್ನು ನಾನು ಕೂಡ ಆರಾಮಾಗಿ ಸೋಮ್ಗೆ ಊಟ ಕೊಟ್ಬಿಟ್ಟೆ. ನಾನು ಕೂಡ ಬೇಗ ಪಟಪಟ ಅಂತ ಮಾಡಿಕೊಂಡು ನಾನು ರಕ್ಷಿತ್ ಇಬ್ಬರೂ ತಿಂದ್ವಿ. ಸೊ ಇನ್ನು ಹಾಗೆಯೇ ಇವಾಗ ಅವೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದಲ್ವಾ. ಸೊ ಜಿರಳೆಗಳು ಊರಲ್ಲಿ ಬೇರೆ ಎಲ್ಲ ಜಿರಳೆಗಳು ಕೂಡ ಹಾಗೆಯೇ ಆಗಿರ್ತವೆ. ಸೊ ಇದಕ್ಕೊಂದು ಯೂಟ್ಯೂಬಲ್ಲಿ ಏನೋ ಟ್ರೆಂಡಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಏನೋ ಫೇಮಸ್ ಆಗಿಬಿಟ್ಟಿದೆ. ನನಗೂ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ವಿಡಿಯೋ ಕಾಣಿಸ್ತು, ಜಿರಳೆಗಳು ಮನೆ ಮದ್ದು, ಜಿರಳೆ ಹೋಗಿಸ್ಬೇಕಂದ್ರೆ ಮನೆ ಮದ್ದಲ್ಲೇ ಹೇಗೆ ಅವು ನ್ಯಾಚುರಲಾಗಿ ಸಾಯ್ತವೆ ಅಂತ ಹೇಳ್ಬಿಟ್ಟು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ಏನು ಮಾಡಿದೆ ಅಂದರೆ, ಅವ್ರು ಏನೇನು ಹೇಳಿದಂದರೆ ಒಂದು ಈರುಳ್ಳಿನ ಈ ಥರ ತುರ್ಕೊಳ್ಬೇಕು ಅಂತ ಹೇಳಿದರು. ಅದು ನಾನು ಈರುಳ್ಳಿನ ಚೆನ್ನಾಗಿ ತುರಿದೆ, ಯಾಕೆಂದರೆ ಅದ್ರ ರಸ ತೆಗಿಬೇಕಂತೆ, ಅದಕ್ಕೋಸ್ಕರ ತುರಿಯೋ ಥರ. ನಾನು ರುಬ್ಬೋಣ ಅಂತ ಅಂದ್ಕೊಂಡೆ, ಇಲ್ಲ ಬೇಡ ರುಬ್ಬೋದು ಬೇಡ, ಅವ್ರು ಯಾವ ಥರ ಹೇಳಿದಾರೆ ಮೆಥಡ್ ಆ ಥರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಫುಲ್ ಎಲ್ಲ ತುರಿತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡು ಫುಲ್ ತುರಿದೆ. ಆಮೇಲೆ ಒಂದು ನಿಂಬೆಹಣ್ಣು ಬೇಕು ಅಂತ ಹೇಳಿದ್ರು, ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಿಂಬೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಈ ಅಡುಗೆ ಸೋಡಾ ಬರುತ್ತಲ್ವ, ಮಾಮೂಲಿ ನಾವು ಬೋಂಡಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅಡುಗೆ ಸೋಡಾನ ಇದಕ್ಕೆ 1 ಸ್ಪೂನಷ್ಟು ಹಾಕಬೇಕು ಅಂತ ಹೇಳಿದ್ರು. ಅಂದರೆ ನೀವೆಷ್ಟು ಕ್ವಾಂಟಿಟಿ ಅದನ್ನು ಅದೇನು ಲಿಕ್ವಿಡ್ ಅದು ಮಾಡ್ತೀರಾ ಅದ್ರ ತಕ್ಕನಾಗಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಅದೇ ಥರನೇ ಎಲ್ಲ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಫುಲ್ಲು ನೀಟಾಗಿ. ಮತ್ತು ಇನ್ನೊಂದರಲ್ಲಿ ಬಿಸಿನೀರು ಕಾಯಿಸಿ ತಣ್ಣಗೆ ಮಾಡಿರಬೇಕು ಅಂತ ಹೇಳಿದ್ರು. ಅಂದರೆ ಒಂದು ಬೌಲಲ್ಲಿ ಬಿಸಿನೀರ ಕಾಯಿಸ್ಬಿಟ್ಟು ನೀಟಾಗಿ ಅದು ತಣ್ಣಗಾಗಿರಬೇಕು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅದನ್ನು ಇವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಫಿಲ್ಟ್ರ್ ಮಾಡಬೇಕಂತ ಹೇಳಿದರು. ಸರಿ ಅದನ್ನು ಫಿಲ್ಟ್ರ್ ಮಾಡಿ ಈ ನಾರ್ಮಲು ಸ್ಪ್ರೇ ಬಾಟಲ್ಗಳು ಬರ್ತಾವಲ್ವಾ, ಏನು ಯಾವ್ದಾದ್ರು ಮಿರರು ಒರೆಸೋದಕ್ಕೆ ಆ ಥರ ಸ್ಪ್ರೇ ಬಾಟಲ್ ಥರ ಯೂಸ್ ಮಾಡಲ್ವ ನಾವು, ಆ ಥರದ್ದು ಅಲ್ಲಿ ಫಿಲ್ಟ್ರ್ ಮಾಡಿಬಿಟ್ಟು ಹಾಕಬೇಕು ಅಂತ ಹೇಳಿದರು. ನನಗೇನಂತ ಅಂದರೆ ನ್ಯಾಚುರಲ್ಗೆ, ಯಾಕಂದರೆ ಮಗು ಇರೋದ್ರಿಂದ ನನಗೆ ಕೆಮಿಕಲ್ ಎಲ್ಲ ಹಾಕೋದಕ್ಕೆ ಹಿಂಸೆ, ನ್ಯಾಚುರಲಾಗಿ ಹೋಗುತ್ತೆ ಅಂತ ವಿತ್ ಪ್ರೂಫು. ಸತ್ತಿರೋದೆಲ್ಲ ಜಿರಳೆಗಳು ಅದು ಇದು ಅಂತೆಲ್ಲ ತೋರಿಸ್ತಿದ್ರಲ್ಲ, ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ನೋಡೋಣ ನಾನು ವರ್ಕ್ ಆಗಿದೆಯಾ ಇಲ್ವಾ ಅಂತ ಇವಾಗ ನೆಕ್ಸ್ಟ್ ಡೇಗೆ ಗೊತ್ತಾಗುತ್ತೆ, ಹೇಳ್ತೀನಿ. ಇವಾಗ ಅದನ್ನೆಲ್ಲ ಇದು ಮಾಡಿಬಿಟ್ಟು ನೋಡಿ ಈ ಥರ ಸ್ಪ್ರೇ ಬಾಟಲ್ಗೆ ಹಾಕ್ತಾಯಿದ್ದೀನಿ. ಎಲ್ಲಿ ಜಾಸ್ತಿ ಓಡಾಡ್ತವೆ ಅಂತ ಅನಿಸುತ್ತೋ ಆ ಜಾಗದಲ್ಲೆಲ್ಲ ಸಿಂಕ್ ಹತ್ರ, ಡಸ್ಟ್ಬಿನ್ ಜಾಗಗಳ ಹತ್ರ, ಆ ಥರ ಎಲ್ಲ ಕಡೆನೂ ಸ್ಪ್ರೇ ಮಾಡ್ತೀನಿ. ಮತ್ತು ಸಿಲಿಂಡ್ರ್ ಹತ್ರ, ಈ ಸಿಲಿಂಡ್ರ್ ಪೈಪ್ ಇದೆಯಲ್ಲ, ಆ ಪೈಪ್ ಸಂದಿಯಿಂದ ಬರುತ್ತೆ ಈ ಗ್ಯಾಸ್ ಹತ್ರ ಎಲ್ಲ, ಅಂದರೆ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಬರ್ತವೆ.
ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಅದನ್ನು ಕುಲ್ಕಿ ನಿಜ ಆದರೂ ಅದು ಹೆಂಗೆ ಸ್ಮೆಲ್ ಇತ್ತು ಅಂತಂದರೆ ಸೇಮ್ ಏನೋ ಅಂದರೆ ಆಯುರ್ವೇದಿಕ್ ಯಾವುದೋ ಕೆಮಿಕಲ್ ಥರನೇ ಫುಲ್ಲು ಅದೆಷ್ಟು ಮಿಕ್ಸ್ ಮಾಡಿರೋಕ್ಕೆ ನನಗೆ ಅನ್ನಿಸ್ತಾಯಿತ್ತು. ಈರುಳ್ಳಿ ಸ್ಮೆಲ್ ಒಂಚೂರು ಗೊತ್ತೇ ಆಗ್ತಾ ಇರಲಿಲ್ಲ, ಹಾಗಿತ್ತು. ನಾನು ಒಂದಷ್ಟು ಎಷ್ಟಾಗುತ್ತೆ ಅಷ್ಟೆಲ್ಲ ನೀಟಾಗಿ ಸ್ಪ್ರೇ ಮಾಡಿದೆ. ತುಂಬ ಕಾನ್ಫಿಡೆಂಟಾಗಿ ಹೋಗ್ಬಿಡುತ್ತೆ ಜಿರಳೆಗಳು, ನಾನೇ ಔಷಧಿ ಕಂಡಿಡಿದ್ಬಿಟ್ಟೆ ಅನ್ನೋ ಥರ ಫುಲ್ಲು ಮನಸ್ಸಲ್ಲಿ ನಾನೇ ಖುಷಿ ಪಡ್ತಾಯಿದ್ದೆ. ಆದರೆ ನೆಕ್ಸ್ಟ್ ಬೆಳಗ್ಗೆ ಅಷ್ಟೊತ್ತಿಗೆ ಏನಾಗಿತ್ತು ಅನ್ನೋದನ್ನ ನೆಕ್ಸ್ಟ್ ಬೆಳಗ್ಗೆಗೆ ನೋಡೋಣ, ಆಯಿತಾ? ಓಕೆ ಫ್ರೆಂಡ್ಸ್, ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಚಪಾತಿ ಮಾಡಿದೆ, ರಾತ್ರಿ ಮಶ್ರೂಮ್ ಗ್ರೇವಿ ಮಾಡಿದ್ದಲ್ಲ ಅದಿತ್ತು. ಲಂಚ್ ಬಾಕ್ಸಿಗೆ ಇವಾಗ ಬೇಸಿಗೆ ಅಂತ ಹೇಳಿದ್ರೆ ಸೋಮ್ ಕೇಳೋದು ಒಂದೇ ಮೊಸರನ್ನ, ಮಜ್ಜಿಗೆಯನ್ನು ಮೊಸರನ್ನ ಇದೇ ಕೇಳೋದು. ಮೊಸರು ಒಗ್ಗರಣೆ ಮಾಡಿಬಿಟ್ರೆ ಆಗೋಯ್ತು. ಇನ್ನು ಕಲ್ಲಂಗಡಿ ಹಣ್ಣು ಬಂದು ಬಾಕ್ಸಿಗೆ ಕಟ್ತಿದ್ದೀನಿ. ಅವ್ರಿಗೆ ಸೌತೆಕಾಯಿ, ಕಲ್ಲಂಗಡಿ ಈ ಥರ ಏನಾದರೂ ಲಂಚ್ ಬಾಕ್ಸಿಗೆ ಕಟ್ಟಿದ್ರಾಯ್ತು. ಇವಾಗ ಮೊಸರನ್ನ ಮತ್ತು ಕಲ್ಲಂಗಡಿ ಎರಡು ಕಟ್ತೀನಿ. ಅದು ಬಿಸಿ ಅನ್ನೋದಕ್ಕೆ ಮೊಸರು ಹಾಕಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಒಗ್ಗರಣೆ ಮಾಡಿಬಿಟ್ಟು ಬಿಸಿಯನ್ನ ತಣ್ಣಗಾಗಲಿ ಅಂತ ಹಾಗೆ ಇಟ್ಟಿದ್ದೀನಿ. ಮೊಸರು ಮಿಕ್ಸ್ ಮಾಡಬೇಕು ಹೀಗೆ. ಇನ್ನು ಚಪಾತಿ ರೆಡಿ ಆಗ್ತದೆ. ಇವತ್ತು ನಮಗೆ ನಮ್ಮ ಹೆಲ್ಪರ್ ಬರಲ್ಲ, ಊರಿಗೆ ಹೋಗಿದ್ದಾರೆ. ಊರಲ್ಲಿ ಹಬ್ಬ ರಜಾ ಬೇಕು ಅಂತ ಹೇಳಿ ಹೋಗಿದ್ದಾರೆ. ಅದರಿಂದ ಇವತ್ತೆಲ್ಲ ಕೆಲಸ ನನಗೆ ಇರುತ್ತೆ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ರಾತ್ರಿ ನಾನು ಸ್ಪ್ರೇ ಮಾಡಿ ಯಾಕೋ ಸ್ಪ್ರೇ ಆಗ್ತಾನೆ ಇಲ್ಲ, ಬರ್ತಾ ಇರಲಿಲ್ಲ. ಆದರೂ ಟ್ರೈ ಮಾಡೋದಷ್ಟು ನೋಡೋಣ, ಫಸ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡಿದೆ. ಜಿರಳೆಗಳು ಎಲ್ಲೂ ಒಂದು ಸತ್ತಿರೋದು ನನಗೆಲ್ಲೂ ಕಾಣಿಸ್ಲಿಲ್ಲ. ಇದು ಯಾರೋ ಯೂಟ್ಯೂಬ್ರಲ್ಲಿ ನೋಡಿ ನಾನು ಮಾಡಿದ್ದು, ಅಂದರೆ ಟ್ರೈ ಮಾಡಿದ್ದು ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು. ಆದರೆ ಯಾವುದು ಒಂದು ಸತ್ತಿರೋದು ಕಾಣಿಸ್ತಿಲ್ಲ. ಆದರೂ ಒಂದೆರಡು ಇಲ್ಲೆಲ್ಲ ಓಡಾಡೋದು ಕಾಣಿಸ್ತು ನನಗೆ. ಏನು ಅಷ್ಟೊಂದೇನು ವರ್ಕ್ ಆಗಲ್ಲ ಅನ್ಕೋತೀನಿ. ಆದರೆ ಇದು ಹೋಮ್ ಮೇಡ್ ಕೆಮಿಕಲ್, ಹೋಮ್ ಮೇಡ್ ರೆಮಿಡಿ ಥರ ಇದೆ. ಇದು ಪವರ್ಫುಲ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದ್ರು ಸ್ಮೆಲ್ ತಗೊಂಡ್ರೆ. ಇಲ್ಲಿ ಓಡಾಡ್ತೈತೆ ನೋಡಿ, ಇಲ್ಲಿ 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 ನನಗೂ ಸಾಕಾಗಿದೆ. ಜಿರಳೆಗಳ ಕಾಟ ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ ಆ್ಯಕ್ಚುಲಿ. ಅದಕ್ಕೆ ಇನ್ನೊಂದು ಟ್ಯೂಬ್ ಇದೆ, ಅದು ತೋರಿಸ್ತೀನಿ. ಇದನ್ನು ಟ್ರೈ ಮಾಡೋಣ, ಇಲ್ಲ ಅಂದರೆ ಇದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಾನು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪವರ್ಫುಲ್ ಆಗಿದೆ. ಇದು ಬಂದು ಹೋಟ್ಲಲ್ಲಿ ಇರುವಾಗ ನಾನು ಆಗ್ತಾಯಿದ್ದೆ. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಎಲ್ಲೇ ಹೋದ್ರೂ ಆಗ್ತಾಯಿದ್ದೆ. ಈ ಟ್ಯೂಬ್ ಸಿಕ್ಕಿರಲಿಲ್ಲ ನನಗೆ. ಮೊನ್ನೆ ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತು. ಈ ಥರದ್ದು ಇನ್ನೊಂದೆರಡು ತಗೊಂಡ್ಬಿಟ್ಟು ನೀಟಾಗಿ ಹಾಕ್ಬಿಟ್ರೆ ಖಂಡಿತ ನನ್ನ ಪ್ರಕಾರ 3 ತಿಂಗಳು 6 ತಿಂಗಳು ಯಾವುದೇ ಕಾರಣಕ್ಕೂ ಜಿರಳೆಗಳು ಸುಳಿಯಲ್ಲ. ಅದಕ್ಕೆ ಇದನ್ನ ಹಾಕ್ತೀನಿ ಇವತ್ತು. ನಾನು ಇದು ವರ್ಕ್ ಆದರೆ ಓಕೆ, ವರ್ಕ್ ಆಗಲಿಲ್ಲ ಅಂತಂದರೆ ಇದನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಇದೆಲ್ಲ ಹಾಕಿ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇವಾಗ ಕ್ಲೀನ್ ಮಾಡೋದು ಅಂತ ಬಂದಾಗ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಫುಲ್ ಕಂಪ್ಲೀಟ್ ಇದು ಕ್ಲೀನ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಇದೆಲ್ಲ ಕಂಪ್ಲೀಟಾಗಿ ಸ್ಟೀಲ್ ಬಾಕ್ಸ್ಗಳು ಎಷ್ಟೊಂದು ಕೆಲವೊಂದು ಖಾಲಿ ಇದ್ದಾವೆ. ಇದು ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಇನ್ನೊಂದಷ್ಟು ಬೇಕಾಗಿರೋ ಬೆಳೆದಿರೋ ಈ ಚಾಪರ್ ಆಗಿರ್ಬೋದು, ಬ್ಲೆಂಡರ್ ಆಗಿರ್ಬೋದು, ಇದನ್ನೆಲ್ಲ ಒಂದಷ್ಟು ಬಿಸ್ಕೆಟ್ಸು, ಈ ಚಿಕ್ಕಿ ಚಿತ್ರ ಎಲ್ಲ ಇಲ್ಲಿ ಉದ್ದಿಟ್ಟು, ಆಮೇಲೆ ಒಂದಷ್ಟು ರಾಗಿಟ್ಟು, ಮಾಲ್ಟ್ ಪೌಡರ್ ಆ ಥರ ಎಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ. ನನಗೆ ಎಮರ್ಜೆನ್ಸಿ ಹಿಂಗೆ ಅಂದ ತಕ್ಷಣ ಸಿಗಬೇಕು ಆ ಥರ ಇಟ್ಕೊಂಡಿದ್ದೀನಿ. ಹೇಳ್ದಾಗ ನಾನು ಹೇಳ್ತಾ ಇದ್ದೀನಿ, ಸ್ಪೇಸ್ ಇಲ್ಲ, ಇದಿಲ್ಲ ನನಗೆ. ಕಬಾರ್ಡ್ ಥರ ಇದೇ ಥರ ಮೇಲ್ತಿದ್ರೆ ನನಗೆ ಎಲ್ಲ ಜೋಡಿಸ್ಕೊಳ್ಳೋಕೆ ಈಸಿ ಆಗಿರ್ತಿತ್ತು. ಅದು ಇಲ್ಲದೆ ಸ್ವಲ್ಪ ಪ್ರಾಬ್ಲಮ್. ಆ್ಯಂಡ್ ಜೊತೆಗೆ ಇದು ಎಲ್ಲ ಉಟ್ಕೊಳ್ಳೋವೆಲ್ಲ ಹೋಗ್ಬಿಟ್ಟಿದ್ದಾವೆ. ಅದು ಕಬಾರ್ಡ್ ಎಳೆಯೋದು ಇದೆ, ಸ್ಪ್ರಿಂಗ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಅದೊಂದು ಬೇಜಾರು. ಇಲ್ಲ ಅಂತಂದರೆ ಆರಾಮಂತ ಅನ್ನಿಸ್ತಾ ಇತ್ತು. ಹೀಗೆ ಇನ್ನು ಇವಾಗ ತಿಂಡಿ ಆಯಿತು ಅಂತಂದರೆ ಇನ್ನು ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ನಾನು ಮಾಡ್ಕೊಂಡ್ರಾಗುತ್ತೆ. ನೋಡೋಣ ಏನು ಮಾಡ್ಕೊಬೋದು ಏನು ಅಂತ. ಬೇಸಿಗೆ ಶೆಕೆ ಜ್ಯೂಸ್ ಕುಡಿಬೇಕು, ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು. ರಾತ್ರಿ ನಾನು ಊಟನೇ ಮಾಡಲಿಲ್ಲ. ಸಬ್ಜಾ ಸೀಡ್ಸ್ ಹಾಕ್ಬಿಟ್ಟು ಇದು ಮಾಡ್ಕೊಂತ ಇದೆಯಲ್ಲ, ಅದು ಮಾಡ್ಕೊಂಡು ಏನು ಗೊತ್ತಾ, ನೈಟ್ ನಾನು ಊಟನೇ ಮಾಡಲಿಲ್ಲ. ಗ್ರೇವಿ ಮಾಡಿದೆ ಅಷ್ಟೇ, ಊಟ ಮಾಡೋಕ್ಕಾಗಲಿಲ್ಲ. ಬರೀ ನೀರು ಕುಡಿದ್ರೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸರಿ ಅಂತ ಹಂಗೆ ಮಲ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮ್ ನಾನು. ಅಂದರೆ ಸಂಜೆ ಏನಾದ್ರು ಕಾಫಿ ಬ್ರೆಡ್ ಎಲ್ಲ ತಿಂತಾ ಇಲ್ಲ. ಏನೂ ಅಷ್ಟಾಗಿ ಏನು ತಿನ್ನೋದೇ ಇಲ್ಲ, ತಿನ್ನೋಕ್ಕೆ ಆಗ್ತಾಯಿಲ್ಲ, ಬರೀ ನೀರು ಕುಡಿಬೇಕು ಅಂತ. ಇದಕ್ಕೆ ಏನು ಮಾಡ್ತೀವಿ, ವಾಟರ್ ಮೆಲನ್ ಜ್ಯೂಸ್ ಮಾಡಿದ್ದೆ. ವಾಟರ್ ಮೆಲನ್ ಜ್ಯೂಸ್ನ ನಾನು ಖುಷಿ ಇಬ್ಬರು ಕುಡಿದ್ವಿ. ನನಗೆ ಅಷ್ಟಕ್ಕೆ ಸಾಕು ಅಂತ ಅನ್ನಿಸ್ತು. ಆಮೇಲೆ ಸೋಂಬಂದು ಜ್ಯೂಸ್ ಕುಡಿದ್ರು. ಒಂದೆರಡು ದೋಸೆ ಹಾಕ್ಕೊಟ್ಟೆ, ದೋಸೆ ತಿಂದರು. ಇಷ್ಟೇ ಫಿನಿಶ್ ಊಟ ಅವ್ರದ್ದು ನಾನು ಕಂಪ್ಲೀಟ್. 2 ದೋಸೆ 2 ಚಪಾತಿ ಇಷ್ಟನೇ ಹೋಗ್ತಾರೆ. ಇವಷ್ಟೇ 2 ಚಪಾತಿ ಮಾಡಿಕೊಟ್ಟೆ, ಮುಗೀತು. ಹೀಗಾಯಿತು. ಹಾಂ ಏನಪ್ಪ ಇಲ್ಲಿದ್ದೀನಿ ಅಮ್ಮ. ನನ್ನ ಮಗಳು ಹೊಸ ಸ್ಟೈಲ್ ಏನು ಗೊತ್ತಾ, ಏನಂತಾಳೆ ಅಂದರೆ, ಅಮ್ಮ ಅನ್ನೆ ಅಂದರೆ ಅಕ್ಕ ಅಂತಾಳೆ.
ಆಮೇಲೆ ಮಮ್ಮಿ ಅಂತಾಳೆ, ಅಮ್ಮಿ ಅಂತಾಳೆ, ಅಮ್ಮು ಅಂತಾಳೆ. ಒಂದೊಂದ್ಸರಿ ಕೊಡು ಕಲ್ಲಂಗಡಿ ಹಣ್ಣು ಕೊಡು ಅದಕ್ಕೆ. ಏನಕ್ಕೆ ಕಲ್ಲಂಗಡಿ ಹಣ್ಣು ಕೊಡು ಒಂದು ಪೀಸು. ಬೇಕಪ್ಪ? ಕೊಡ್ತು. ಕೋಲ್ಡ್ ಇದೆಯಾ? ಬೇಡ ಅಂತ. ಅಮ್ಮ ಬೇಕು ಬೇಕು, ಅಮ್ಮ ಫಿಶ್, ಅಮ್ಮ ಬೇಕು ಬೇಕು ಅಂತೆ, ಬೇಕು ಬೇಕು ಅಂತೆ. ಎಷ್ಟು ಚೆನ್ನಾಗಿ ಕೇಳ್ತಾರೆ. ಅವಳು ನಿಮಗೆ ಕೈ ಇಟ್ಕೊಂಡು ರಕ್ಷಿ 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 ಹಿಂಗೆ ಕೈ ಕಟ್ಟು ಕೇಳೋದು. ರಕ್ಷಿ ಏ ರಕ್ಷಿ ಅಂತ ಈಗ ಕೈ ಮಾಡ್ಕೊಂಡಿದ್ರೆ ಏನು ಏನು ಕರ್ಡ್ ರೈಸ್ ಮಾಡ್ತಾ ಇದ್ದೀನಿ. ಏನಪ್ಪ? ನೋ ನೋ ಅದೆಲ್ಲ ತೆಗಿಬಾರ್ದು. ಹಿಂಗ್ ಮಾಡ್ತಾಳೆ ಅವಳ ಆಟಗಳು ಇದೆಲ್ಲ ನೋಡಿದ್ರೆ ನನಗೆ ಅದು ಹೆಂಗ್ ಟೈಮ್ ಕಳೆದೋಗುತ್ತೆ ಅಂತಾನೆ ಗೊತ್ತಾಗುತ್ತೆ. ದಿನ ಹೆಂಗ್ ಕಳೀತಿದೆ ಅಂತಾನೆ ಗೊತ್ತಾಗಿಲ್ಲ. ಅದ್ರಲ್ಲೂ ಅಮ್ಮ ಇವಾಗ ನಮ್ಮನೆ ಮೇಡ್ ಬರಲ್ವಾ, ಅವ್ರ ನಗ್ಮ ಅಕ್ಕ 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 ಅಂತ ಕರೆಯೋದಲ್ವಾ, ಅದಕ್ಕೆ ಇವ್ರು ಕೇಳಿಸ್ಕೊಂಡ್ರೆ ಅಕ್ಕ ಅಕ್ಕ. ಚಾಂದಿನಿ ಶಿಲ್ಪ ಇದ್ರು ಅಕ್ಕ ಅಕ್ಕ ಅಂತಾರಲ್ಲ, ತಗೋ ಅಕ್ಕ 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 ಅನ್ನೋದು ಓಕೆ. ಮಮ್ಮಿ ಅನ್ನೋದು ಯಾಕೆ ಅಂತ ಹೋದ್ರೆ, ಯಾಕಂದ್ರೆ ನಾನಂತೂ ಮಮ್ಮಿ ಅಂತ ಕರೆದೆ 2 ತಿಂಗಳು ಆಗೋಗಿತ್ತು. 2 ತಿಂಗಳು ಆಗೋಗಿದೆ. ಅದೆಲ್ಲಿಂದ ಮಮ್ಮಿ ಅಂತ ಕಲ್ತು ಅಂತ ನಂಗೆ ಗೊತ್ತಿಲ್ಲ. ಮಮ್ಮಿ ಮಮ್ಮಿ ಅಂತ ಹೇಳ್ತೈತೆ. ಮಕ್ಳಿಗೆ ಒಂದೊಂದ್ ದಿನ ಒಂದೊಂದ್ ತರ ಮಾತುಗಳು. ಖುಷಿ ಅನ್ಸುತ್ತೆ. ನೋಡು ಅದು ಎಷ್ಟು ಶಾರ್ಪ್ ಇದು ಅಬ್ಸರ್ವ್ ಮಾಡಿರುತ್ತೆ ಅಂದ್ರೆ ಏನೇನ್ ಮಾಡ್ತೀಯ ಅದೆಲ್ಲ ಮಾಡುತ್ತೆ ಅದು. ಇನ್ ಲಿಪ್ಸ್ಟಿಕ್ ಹಾಕೊಂಡು ಅದು ಲಿಪ್ಸ್ಟಿಕ್ ಹಾಕೊಳ್ಳುತ್ತೆ, ಇನ್ನು ಪೌಡರ್ ಹಚ್ಕೊಂಡ್ರೆ ಪೌಡರ್ ಹಚ್ಕೊಳ್ಳುತ್ತೆ, ಕ್ರೀಮ್ ಹಚ್ಕೊಂಡ್ರೆ ಕ್ರೀಮ್ ಹಚ್ಕೊಳ್ಳುತ್ತೆ. ಈಗೆಲ್ಲ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಬಾಕ್ಸ್ ಇದೆ, ಆ ಕಡೆ ಬಾಕ್ಸ್ ಬೇಕು. ಮೊಸರನ್ನ ಇರೋದ್ರಿಂದ ಸ್ವಲ್ಪ ಎಲ್ಲ ಸದ್ಯತೆ ಇರುತ್ತೆ. ಅದಕ್ಕೋಸ್ಕರ ಕವರ್ ಹಾಕ್ಬಿಟ್ಟು ಸೇಫ್ಟಿಯಾಗಿರ್ಲಿ ಬಿಟ್ಟಿರ್ತೀನಿ. ಇಲ್ಲಾಂದ್ರೆ ಬ್ಯಾಗ್ ಎಲ್ಲ ಇದಾಗ್ಬಿಡುತ್ತೆ. ಆ ತೊಳಿಬೇಕಿತ್ತಮ್ಮ ಬ್ಯಾಗು, ನಂದು ಇದು ಊಟದ ಬ್ಯಾಗು ಮತ್ತೆ ಆಫೀಸ್ ಬ್ಯಾಗ್ ಎರಡೂ ಗಲೀಜಾಗಿಲ್ಲ. ನೆಕ್ಸ್ಟ್ ತೊಳೆದಿದ್ದೆ. ಸರಿ, ಓಕೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಡೀಪ್ ಕ್ಲೀನಿಂಗ್ ಎಲ್ಲ ನಡೀತು. ಈಗ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇದೊಂದು ಬ್ಯಾಲೆನ್ಸ್ ಇದೆ. ಇವತ್ತು ನಗ್ಮ ಬಂದಿದ್ದಿದೆ, ಇವತ್ತು ಕಂಪ್ಲೀಟ್ ಆಗಿರ್ತಿತ್ತು. ಇವತ್ತು ನಗ್ಮ ಬಂದಿದ್ವಲ್ಲ, ಅದಕ್ಕೋಸ್ಕರ ಆಗಿಲ್ಲ. ನಾನಿವಾಗ ಒಬ್ಳೇ ಆಗಿದ್ದಿತ್ತು, ಎಲ್ಲಾನು ಹೊರಡ್ಕೊಂಡು ಎಲ್ಲ ಒಂದೇ ಸರಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ನಗ್ಮ ಆಗಿರೋದ್ರಿಂದ ಒಂದೊಂದು ದಿನ ಒಂದೊಂದು ಕ್ಲೀನ್ ಮಾಡ್ತಾ ಮುಗಿಸಿದ್ದಾರೆ. ಇದೊಂದು ಕೆಳಗಡೆ ಇದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಇದು ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಆದಂಗೆ ಕಿಚನ್ಗೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಡೀಪ್ ಕ್ಲೀನಿಂಗ್ ಹಬ್ಬಕ್ಕೆ ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.